ನಮಸ್ಕಾರ ಸ್ನೇಹಿತರೆ, ಎಲ್ಲ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕೊನೆಗೂ ಗೃಹಲಕ್ಷ್ಮಿ ಯೋಜನೆ 16 ಮತ್ತು 17 ಕಂತಿನ ಹಣ ಬಿಡುಗಡೆ ಆಗಿತ್ತು. ಸೊ ಕೊನೆಯದಾಗಿ ಇಲ್ಲಿರುವಂತಹ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಜಮಾ ಆಗಿದ್ದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ನಾನು ವಿವರಣೆಯನ್ನು ಕೊಡ್ತೀನಿ. ಸೊ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿರುವಂಥದ್ದು, ಸೊ ಇನ್ನು ಯಾವ ಜಿಲ್ಲೆಗಳಿಗೆ ಬರಬೇಕಾಗಿರುವಂಥದ್ದು ಪ್ರತಿಯೊಂದನ್ನು ಈ ಒಂದು ಮಾಹಿತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ 4,000 ಹಣ ಆದರೂ ನಿಮಗೆ ಜಮಾ ಆಗ್ತಕ್ಕಂಥದ್ದು, ಸುಮಾರು ಹತ್ರ 5,000 ಕೋಟಿ ಹಣವರೆಗೂ ಕೂಡ ಹಣಕಾಸು ಇಲಾಖೆಯಿಂದ ಫಂಡು ರಿಲೀಸ್ ಆಗಿರುವಂಥದ್ದು. ಗ್ರಾಮ ಪಂಚಾಯಿತಿಯಿಂದ ಈಗಾಗಲೇ ಹಣ ರಿಲೀಸ್ ಆಗಿ ನೀವು ಒಂದು DBT ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಕ್ಕಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ ವೀಕ್ಷಕರೇ. ಸೊ ನಿನ್ನೆ ಕೂಡ ಸಾಕಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿರುವಂಥದ್ದು. ಬನ್ನಿ ಹಾಗಾದ್ರೆ ಯಾರಿಗೆ ಜಮಾ ಆಗಿದೆ ಏನಂತ ಕಮೆಂಟ್ ಮಾಡಿದ್ದಾರೆ, ಸೊ ಎಲ್ಲನೂ ಕೂಡ ಲೈವ್ ಪ್ರೂಫ್ ಆಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಹಣ ಜಮಾ ಆಗ್ತಾ ಇದೆ ಎನ್ನುವುದನ್ನು ನೀವು ನಂಬಲೇಬೇಕು. ಆ ರೀತಿ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ವಿಡಿಯೋಸ್ಗಳನ್ನು ನೋಡ್ಕೊಳ್ಬೋದು. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತು ಬಿಡುಗಡೆ ಆಯ್ತು ಕಣಪ್ಪ. ಸೊ 16ನೇ ಕಂತು ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ. ತಾಂತ್ರಿಕ ದೋಷ ಇದೆ, ನಮಗೆ ಆಕ್ಸಿಡೆಂಟ್ ಆಗಿದೆ, ಹೀಗಾಗಿ ಡಿಲೇ ಆಗಿದೆ. ಸೊ ಗ್ರಾಮ ಪಂಚಾಯಿತಿಗೆ ಹೋಗಿದೆ, ಹೀಗಾಗಿ ಡಿಲೇ ಆಗಿದೆ. ಕಾರಣ ಕೇಳಿ ಕೊನೆಯದಾಗಿ 16ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಯಿತು. ಫೈನಲಿ ಮಹಿಳೆಯರ ಖಾತೆಗೆ ಹಣ ಬರ್ತಾ ಇದೆ. ಹೇಗಪ್ಪ ಲೈವ್ ಪ್ರೂಫ್ ಆಗಿ ನಾನು ಮೊದಲನೇ ಹಂತದಲ್ಲಿ ಕಮೆಂಟ್ ಅನ್ನ ತೋರಿಸ್ಬಿಡ್ತೀನಿ ನಿಮಗೆ, ಸುಮ್ಮನೆ ಬೇಡ. ನೋಡಿ ಇಲ್ಲಿ ವೀಕ್ಷಕರೇ, ಟುಡೇ 16ನೇ ಕಂತು ಹಣ ಬಂತು ಸರ್ ಬೆಂಗಳೂರು ಅರ್ಬನ್ ಅಂತ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿದಿರಿ, ಈಗ ಸ್ಕ್ರೀನಲ್ಲಿ ನಾನು ಸ್ಕ್ರೋಲ್ ಮಾಡಿ ತೋರಿಸ್ತಾ ಇದ್ದೀನಿ. ಬೆಂಗಳೂರು ಗ್ರಾಮಾಂತರಕ್ಕೆ 16ನೇ ಕಂತು ಬಂದಿದೆ. 1:30ಕ್ಕೆ 26/2/2025. ಸೊ ಇದೇ ಸೇಮು ಕಮೆಂಟ್ ಅನ್ನ ಮಾಡೋದನ್ನ ಮರಿಬೇಡಿ. ಯಾರಿಗೆ ಹಣ ಜಮಾ ಆಗಿದೆ ಸೊ ದಯಮಾಡಿ ಕಮೆಂಟ್ ಮಾಡೋದನ್ನ ತಿಳಿಸಿ. ಹಾಗಾದ್ರೆ ನಿಮಗೆ ಬರೀ 2,000 ರೂಪಾಯಿ ಮಾತ್ರ ಜಮಾ ಆಗಿದೆ, ಇನ್ನು 2,000 ರೂಪಾಯಿ ಜಮಾ ಆಗ್ಬೇಕಲ್ವಾ, ಅದನ್ನು ಕೂಡ ಹೇಳ್ತೀನಿ. ಮೊದಲನೇದಾಗಿ ನಾವು ಕಮೆಂಟ್ಸ್ಗಳನ್ನ ಓದೋಣ. ಒಂದು 2-3 ಕಮೆಂಟ್ಸ್ಗಳಿದಾವೆ ಅಷ್ಟೇ, ಮತ್ತೇನಿಲ್ಲ. ಸೊ ಹಾಗಾದ್ರೆ ವೀಕ್ಷಕರೇ, ಇನ್ನು ಬಂದಿರತಕ್ಕಂತಹ ಕಮೆಂಟ್ಸ್ಗಳು ಏನು ಅಂತ ನೋಡೋಣ. 2,000 ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆ ಹಣ ಬಂದಿದೆ ಸರ್ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ. ಹಾಯ್ ದಾವಣಗೆರೆಗೆ ಹಣ ಬಂತು 1 ಕಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಾನೆಚ್ಚು ದಾವಣಗೆರೆ ಜಿಲ್ಲೆದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ. ಇಲ್ಲಿ ನೋಡಿ, ನನಗೆ ಇದೇ ಒಂದು ಕಂತು ಜಮಾ ಆಯಿತು, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ನನಗೆ 2,000 ಹಣ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳು ಕೂಡ ಮಾಡಿದ್ದಾರೆ. ಬಂತು 16ನೇ ಕಂತು ಕೋಲಾರ 1 ಗಂಟೆಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ನಮಗೂ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಈ ರೀತಿ ಸಾಕಷ್ಟು ಕಮೆಂಟ್ಸ್ಗಳು ಬಂದಿರುವಂಥದ್ದು ವೀಕ್ಷಕರೇ, ನಾನು ಸ್ಕ್ರೀನಲ್ಲಿ ತೋರಿಸ್ತಾನೆ ಇದ್ದೀನಿ. ಜಮಾ ಆಗಿದೆ ನನಗೆ 2,000 ಅಂತ ಕಮೆಂಟ್ ಮಾಡಿದ್ದಾರೆ. ಮತ್ತೆ ದಾವಣಗೆರೆಯವರು 16ನೇ ಕಂತು ಬಂದಿದೆ ದಾವಣಗೆರೆ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. ಈ ರೀತಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಕ್ಕಂಥದ್ದು. ಸೊ ನಿಮಗೆ ಲೈವ್ ಪ್ರೂಫ್ ಆಗಿ ನಾನು ತೋರಿಸಿದ್ದೀನಿ. ಬೇಕಾದರೆ ನಿನ್ನೆ ಹಾಕಿರುವಂತಹ ವಿಡಿಯೋಸ್ಗಳ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬೆಂಗಳೂರು ಜಿಲ್ಲೆದವರೆಗೂ ಕೂಡ ಆದಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಬೆಂಗಳೂರು 2,000 ರೂಪಾಯಿ ಬಂದಿದೆ ಸರ್ ಅಂತ ಕಮೆಂಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ. ಸಾಕಷ್ಟು ಮಹಿಳೆಯರಿಗೆ ಅಂಥದ್ರಲ್ಲಿ ಬೆಂಗಳೂರು ಜಿಲ್ಲೆದವರಿಗೆ, ಬೆಂಗಳೂರು ಗ್ರಾಮಾಂತರ ಆಗಿರಲಿ, ಬೆಂಗಳೂರು ನಗರ ಆಗಿರಲಿ, ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂತಹ ತಾಲೂಕುಗಳಿಗೆ ಹೆಚ್ಚಾನೆಚ್ಚು ಪ್ರಮಾಣದಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ಅಲ್ಲಿರುವಂತಹ ಫಲಾನುಭವಿಗಳಿಗೆ ಈಗಾಗಲೇ ಆಲ್ರೆಡಿ ಹಣ ಜಮಾ ಆಗಿ ಕ್ಲಿಯರ್ ಆಗಿರುವಂಥದ್ದು. ಇನ್ನು ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತ. ಸೊ ಹಿಂದಿನ ವಿಡಿಯೋನ ನೋಡ್ಕೊಳ್ಳಿ, ನಿಮಗೆ ಡೆಫಿನೆಟ್ಲಿ ಕ್ಲಿಯರಿಟಿ ಸಿಗುತ್ತೆ. ಯಾವ ಜಿಲ್ಲೆಗಳಿಗೆ ಹಣ ಬರೋದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಯಾವ ಜಿಲ್ಲೆಗಳಿಗೂ ಕೂಡ ಹಣ ಬಂದಿದೆ ಅದು ಕೂಡ ಅದೇ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಓಕೆನಾ, ಹಿಂದಿನ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಮುಂಜಾನೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋನ. ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ, ಇನ್ನು 17ನೇ ಕಂತಿನ ಹಣ ನಿಮಗೆ ಜಮಾ ಆಗಬೇಕು. 16ನೇ ಕಂತಿನ ಹಣ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲಲ್ಲ, ಅವರಿಗೆ ಜಮಾ ಆಗತ್ತೆ, ವರಿ ಮಾಡ್ಕೊಳ್ಬೇಡಿ. ಇನ್ನು ಜಮಾ ಆದವರು ಕೂಡ ಕೇಳ್ತಾ ಇದ್ರಿ 17ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಜಮಾ ಆಗತ್ತೆ. ಸುಮಾರು ಹತ್ರ 4,800 ಕೋಟಿ
ಕೋಟಿ ಅಥವಾ 5,000 ಕೋಟಿವರೆಗೂ ಕೂಡ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಆಲ್ರೆಡಿ ಆಗಿರುವಂಥದ್ದು. ಈಗ ಸದ್ಯಕ್ಕೆ ನಿಮಗೆ 4,000 ಒಟ್ಟೊಟ್ಟಿಗೆ ಬಿಡುಗಡೆ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ತಾಂತ್ರಿಕ ದೋಷ ಆಗತ್ತೆ, ಮತ್ತೆ ಅದೊಂದು ರೀಸನ್ ಆಗಿಬಿಡತ್ತೆ. ಸೊ ಹೀಗಾಗಿ ನಾವು ಕೂಡ ಸಹಕರಿಸೋಣ. ನೀವು ಸ್ಲೋವಾಗಿನೇ ಹಾಕಿ, ಆದರೆ 2,000ನೇ ಹಾಕಿ, ಆದರೆ ನಮಗೆ ಅಮೌಂಟು ಪ್ರತಿ ತಿಂಗಳು ಕೂಡ ನೀವು ಕೊಡಬೇಕು. ಪ್ರತಿ ತಿಂಗಳು ಕೂಡ ನಮಗೆ ಸರಿಯಾಗಿ ಅಮೌಂಟ್ ಹಾಕಿದ್ರೆ ಸಾಕು ಅನ್ನುವಂತಹ ಒಂದು ಅನಿಸಿಕೆಯನ್ನು ನಾವು ಸರ್ಕಾರಕ್ಕೆ ಇಡೋಣ. ಓಕೆನಾ? ಸೊ ಇದಕ್ಕೆಲ್ಲರೂ ಕೂಡ ನಿಮಗೆ ಅನಿಸಿಕೆ ಇದೆ, ಒಪ್ಪಿಗೆ ಇದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಪ್ಪ ಅಂದರೆ ಸುಮ್ಮನೆ ತಾಂತ್ರಿಕ ದೋಷ ಆಗಿದೆ, ಹಣ ಬರ್ತಾ ಇಲ್ಲ, ತಾಂತ್ರಿಕ ದೋಷ ಈಗಾಗಲೇ ಆಗಿ ಇದನ್ನು ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಈ ರೀತಿ ಒಂದು ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಆದ ತಕ್ಷಣ ಅದಕ್ಕೆ ಈ ರೀತಿ ರೀಸನ್ಗಳನ್ನು ಹುಡುಕಾಡ್ತಾ ಇರುತ್ತೆ ಮೊದಲೇ ಸರ್ಕಾರ. ಅಂಥದ್ರಲ್ಲಿ ನಾವು ಕೂಡ ಅವಕಾಶ ಮಾಡಿಕೊಡೋದು ಬೇಡ. ಸೊ ಏನು ನಮಗೆ ಹೆಚ್ಚಾಗಿ ನಮಗೆ ಸ್ಪೀಡಾಗಿ ಏನು ಬೇಡ, ಹಂತವಾಗಿಯೇ ಹಣ ಜಮಾ ಮಾಡಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗದ ಹಾಗೆ ನೋಡಿಕೊಂಡು ಸರಿಯಾಗಿ ಹಣ ಜಮಾ ಮಾಡಿ ಸಾಕು ನಮಗೆ. ಆದರೆ ಡೆಫಿನೆಟ್ಲಿ 2,000 ರೂಪಾಯಿ ಪ್ರತಿ ತಿಂಗಳು ಕೂಡ ನಮಗೆ ಬರಬೇಕು ಅನ್ನುವಂಥ ಅನಿಸಿಕೆ ಸರ್ಕಾರಕ್ಕೆ ಮನವಿಯನ್ನ ನಾವು ಇಡೋಣ. ಓಕೆನಾ? ಈಗ 2,000 ಜಮಾ ಆದ್ರೆ ಇನ್ನು 3-4 ದಿನಗಳ ಬಿಟ್ಟು ಮತ್ತೆ 2,000 ಜಮಾ ಆಗತ್ತೆ. ಟೋಟಲಿ ಎಷ್ಟು ಆದವಪ್ಪ ಅಂದ್ರೆ 16 ಮತ್ತು 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದ ಹಾಗೆ. ಓಕೆನಾ? ಸೊ ಇಷ್ಟಂತರೂ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನಾನು ತಿಳಿಸ್ಕೊಡ್ಬೇಕಾಗಿರುವಂತಹ ಮಾಹಿತಿ ಇಷ್ಟಿತ್ತು. ಏನೇ ಕ್ವಶನ್ಸ್ ಕ್ವೈರೀಸ್ ನನಗೆ ಕೇಳೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಖಂಡಿತವಾಗ್ಲೂ ದಯಮಾಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಖಾತೆಗಳಿಗೆ ಎಷ್ಟು ಹಣ ಜಮಾ ಆಗಿದೆ, ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ತಾಲೂಕು ಯಾವುದು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ.